ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತು ನುಗ್ಗೆ ಸೊಪ್ಪು ಮತ್ತು ಮೊಳಕೆ ಬರಿಸಿದ ಹೆಸರು ಕಾಳಿನ ಪಲ್ಯ ಮಾಡುವ. ತುಂಬ ಆರೋಗ್ಯಕರವಾದ ರುಚಿಕರವಾದ ರೆಸಿಪಿ. ನುಗ್ಗೆ ಸೊಪ್ಪನ್ನು ತಿನ್ನದವರು ಸಹ ಹೀಗೆ ಮಾಡಿಕೊಟ್ರೆ ತಿನ್ಬೋದು. ಒಮ್ಮೆ ಮಾಡಿ ನೋಡಿ. ನನಗೆ ಇಷ್ಟು ನುಗ್ಗೆ ಸೊಪ್ಪು ಸಿಕ್ಕಿದೆ. ನಾವು ತೋಟಕ್ಕೆ ಹೋಗೋ ದಾರಿಯಲ್ಲೇ ಇರುವ ಒಂದು ಮರ ಇದು. ಅಲ್ಲಿಂದ ಇಷ್ಟು ಕೊಯ್ದೆ. ಇದೀಗ ನಾನು ಇದರ ದೊಡ್ಡ ದೊಡ್ಡ ದಂಟೆಲ್ಲ ತೆಗೆದು ಹಾಗೆ ಒಂದು ಪಾತ್ರದಲ್ಲೇ ಹಾಕಿಡೋದು. ಪಾತ್ರದಲ್ಲೇ ಹಾಕಿಡ್ಬೋದು ಅಥವಾ ಬಟ್ಟೆಯಲ್ಲಿ ಕಟ್ಟಿಡ್ಬೋದು, ಕವರಲ್ಲಿ ಕೂಡ ಹಾಕಿಡ್ಬೋದು. ನಾಳೆ ಬೆಳಗ್ಗೆ ಆಗುವಾಗ ಇದು ಎಲೆ ಬೇರೆ ದಂಟು ಬೇರೆ ಆಗಿರ್ತದೆ. ಆಗ ನಮಗೆ ಎಲೆಯನ್ನು ತೆಗಿಲಿಕ್ಕೆ ಸುಲಭ ಆಗ್ತದೆ. ಮತ್ತು ಇದರಲ್ಲಿ ಸಣ್ಣ ಸಣ್ಣ ಜೇಡ ಹುಳಗಳೆಲ್ಲ ಇರ್ತದೆ. ಅದನ್ನೆಲ್ಲ ನೋಡಿ ಚೆಂದ ನೋಡಿ ನಾವು ಕ್ಲೀನ್ ಮಾಡಿ ತಗೊಳ್ಬೇಕು. ನಾನಿಲ್ಲಿ ಕ್ಲೀನ್ ಮಾಡಿ ತೊಳೆದಿಟ್ಟಿದ್ದೇನೆ. ನೋಡಿ ಇಷ್ಟು ನುಗ್ಗೆ ಸೊಪ್ಪು ಸಿಕ್ಕಿದೆ. ಅದಕ್ಕೆ ನಾನು ಇಷ್ಟು ಪಚ್ಚೆಸರನ್ನು ಹಾಕ್ತಾ ಇದ್ದೇನೆ. ಪಚ್ಚೆಸರು ಮೊಳಕೆ ಬರೆಸಿದ್ದು ಒಂದು ಬೌಲ್ ಆಗುವಷ್ಟು ಉಂಟು. ಒಂದು ಸಣ್ಣ ಗ್ಲಾಸಲ್ಲಿ ಅರ್ಧ ಗ್ಲಾಸಿನಷ್ಟು ಹಾಕಿದ್ದೆ. ನುಗ್ಗೆ ಸೊಪ್ಪನ್ನೆಲ್ಲ ತೊಳೆದಿಟ್ಟದ್ದು. ಇನ್ನು ಹೇಗೆ ಮಾಡೋದು ಅಂತ ನೋಡುವ. ಈಗ ಮೊದಲಿಗೆ ನಾವು ಹೆಸರು ಕಾಳನ್ನು ಬೇಯಿಸುವ. ಒಂದು ಬಾಣಲೆ ಒಲೆ ಮೇಲೆ ಇಟ್ಟಿದ್ದೇನೆ. ಇದಕ್ಕೆ ನಾನು 2 ಸ್ಪೂನ್ ಆಗುವಷ್ಟು ತೆಂಗಿನ ಎಣ್ಣೆ ಹಾಕ್ತಾ ಇದ್ದೇನೆ. ಯಾವ ಎಣ್ಣೆ ಬೇಕಾದರೂ ಹಾಕ್ಕೊಳ್ಬೋದು. ನಾನಿಲ್ಲಿ ತೆಂಗಿನ ಎಣ್ಣೆಯನ್ನು ಉಪಯೋಗಿಸ್ತಾ ಇದ್ದೇನೆ. ಎಣ್ಣೆ ಬಿಸಿ ಆಗುವಾಗ ಸಾಸಿವೆ ಎಲ್ಲ ಚಿಟಪಟಿ ಆದಮೇಲೆ ಅರ್ಧ ಟೀ ಸ್ಪೂನ್ ಜೀರಿಗೆ ಹಾಕ್ತಾ ಇದ್ದೇನೆ. ಮತ್ತು 1 ಟೀ ಸ್ಪೂನ್ ಆಗುವಷ್ಟು ಬೆಳ್ಳುಳ್ಳಿ, ಕಟ್ ಮಾಡಿಟ್ಟ ಬೆಳ್ಳುಳ್ಳಿ ಸ್ವಲ್ಪ ಕೆಂಪಾದ ಮೇಲೆ ನೀರುಳ್ಳಿ ಹಾಕ್ತಾ ಇದ್ದೇನೆ. ಒಂದು ಮೀಡಿಯಂ ಸೈಜಿನ ನೀರುಳ್ಳಿಯನ್ನು ಕಟ್ ಮಾಡಿ ಹಾಕ್ತಾ ಇದ್ದೇನೆ. ನೀರುಳ್ಳಿಯನ್ನು ಸ್ವಲ್ಪ ಬಾಡಿಸಿಕೊಳ್ಳುವ. ಇದರ ಜೊತೆಗೆ ಅರಶಿನ ಹುಡಿ ಹಾಕುವ. ಒಂದು 1/4 ಟೀ ಸ್ಪೂನ್ನಷ್ಟು ಅರಶಿನ ಹುಡಿ ಹಾಕ್ತಾ ಇದ್ದೇನೆ. ಮತ್ತು 2 ಕಾಯಿ ಮೆಣಸು ಕಟ್ ಮಾಡಿದ್ದನ್ನು ಹಾಕ್ತಾ ಇದ್ದೇನೆ. ನೀರುಳ್ಳಿ ಸ್ವಲ್ಪ ಬಾಡಿದ ಮೇಲೆ ಒಂದು ಅರ್ಧ ಟೀ ಸ್ಪೂನ್ನಷ್ಟು ಮೆಣಸಿನ ಹುಡಿ ಹಾಕ್ತಾ ಇದ್ದೇನೆ. ಇನ್ನು ಇದಕ್ಕೆ ನಾವು ತೆಗೆದಿಟ್ಟಿದ್ದ ಮೊಳಕೆ ಕಾಳು ಹಾಕುವ. ಪಚ್ಚೆಸರನ್ನು ಸ್ವಲ್ಪ ಈ ಥರ ಮಿಕ್ಸ್ ಮಾಡಿ ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನ್ನಷ್ಟು ಉಪ್ಪು ಹಾಕ್ತಾ ಇದ್ದೇನೆ, ಕಲ್ಲುಪ್ಪನ್ನು. ಉಪ್ಪು ಹಾಕಿ ಆದಮೇಲೆ ಒಮ್ಮೆ ಚೆಂದ ಮಿಕ್ಸ್ ಮಾಡುವ. ಮತ್ತು ಇದಕ್ಕೆ ಬೇಯಲಿಕ್ಕೆ ಬೇಕಾದ ನೀರು ಹಾಕುವ. ಸಣ್ಣ ಗ್ಲಾಸ್ನಲ್ಲಿ ಅರ್ಧ ಗ್ಲಾಸಿನಷ್ಟು ನೀರು ಹಾಕ್ಕೊಂಡೆ. ಇನ್ನು ಇದನ್ನು ಮುಚ್ಚಿಡುವ ಬೇಯಲಿಕ್ಕೆ. ಒಂದು 10 ನಿಮಿಷ ಬೇಯಲಿ. ಇದೀಗ ಒಂದು 10 ನಿಮಿಷ ಎಲ್ಲ ಆಗಿದೆ. ಇದರ ನೀರೆಲ್ಲ ಆರಿದೆ ನೋಡಿ. ಪಚ್ಚೆಸರು ಬೇಯ್ತಾ ಬಂದಿದೆ. ನುಗ್ಗೆ ಸೊಪ್ಪನ್ನು ತೊಳೆದೆಲ್ಲ ಇಟ್ಟದ್ದು ಹಿಂಗೆ ಇದಕ್ಕೆ ಹಾಕುವ. ಹಾಕಿ ಚೆಂದೊಮ್ಮೆ ಮಿಕ್ಸ್ ಮಾಡುವ. ಇನ್ನು ಇದಕ್ಕೆ ಜಾಸ್ತಿ ನೀರು ಹಾಕೋದೇನು ಬೇಡ. ಇದರಲ್ಲಿ ಇದ್ದ ನೀರಲ್ಲಿ ಅದು ಬೇಯ್ತದೆ. ನುಗ್ಗೆ ಸೊಪ್ಪು ಮತ್ತು ಜಾಸ್ತಿ ಬೇಯಲಿಕ್ಕಿಲ್ಲಲ್ಲ, ಬೇಗ ಬೇಯ್ತದೆ. ನುಗ್ಗೆ ಸೊಪ್ಪನ್ನು ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ ಮುಚ್ಚಿಡುವ. ನೋಡಿ ಈಗ ಬೇಯ್ತಾ ಉಂಟು. ಈಗ ನಾವು ಸ್ವಲ್ಪ ಇದಕ್ಕೆ ಕಾಯಿ ತುರಿ ಹಾಕುವ. ಕಾಯಿ ತುರಿಯನ್ನು ಹಾಕಿ ಮುಚ್ಚಿಡುವ. ಸ್ವಲ್ಪ ನೀರು ಆರ್ಲಿಕ್ಕೆ ಉಂಟು. ಅದು ಆರುವಾಗ ಕಾಯಿ ತುರಿ ಎಲ್ಲ ಬೆಂದಿರ್ತದೆ. ನೋಡಿ ಈಗ ರೆಡಿ ಆಗಿದೆ. ಒಳ್ಳೆ ಘಮ ಪರಿಮಳ ಬರ್ತಾ ಉಂಟು. ಪಚ್ಚೆಸರು ನುಗ್ಗೆ ಸೊಪ್ಪಿಂದೆಲ್ಲ. ಒಮ್ಮೆ ಚೆಂದ ಮಿಕ್ಸ್ ಮಾಡುವ. ನೋಡಿ ತುಂಬ ರುಚಿಕರವಾದ ಆರೋಗ್ಯಕರವಾದ ರೆಸಿಪಿ. ಒಮ್ಮೆ ಟ್ರೈ ಮಾಡಿ ನೋಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗುವ. ಬಾಯ್.